ನಾನು ನಿಮ್ಮ ಮಣಿಕಂಠ. ಇವತ್ತು ತುಂಬ ಎಲ್ಲರಲ್ಲೂ ಇರುವಂಥ ಒಂದು ದೊಡ್ಡ ಪ್ರಶ್ನೆ, ದೇವರು ಅಂದರೆ ಯಾರು? ದೇವ್ರನ್ನ ಯಾಕೆ ನಂಬಬೇಕು? ಅದೊಂದು ಶಕ್ತಿನ, ಅಥವಾ ಮಾನವ ನಿರ್ಮಿತನ, ಅಥವಾ ಮನುಷ್ಯ ಇದನ್ನೇ ನಂಬ್ಕೊಂಡಿದ್ದಾನ? ಯಾವುದೇ ಕೆಲಸ ಮಾಡಬೇಕಾದ್ರೂ ದೈವ ಬಲ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂಥ ಒಂದು ಪ್ರಶ್ನೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಕೈ ಮುಗಿತಾರೆ, ದೇವರಿಗೆ ತುಂಬ ಕನ್ಫ್ಯೂಷನ್ ಮಾಡುವಂಥ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಹಾಗಾದರೆ ದೇವ್ರನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು, ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಮಾಡೋಣ. ಇವತ್ತು ನಮ್ಮೊಂದಿಗೆ ಇರುವಂಥ ಗುರುಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ವಿಜ್ಞಾನಿಗಳು, ಕೇವಲ 35 ವರ್ಷ ಆಗಿರುವಂಥ ಸ್ವಪ್ರಕಾಶಾನಂದ ನಾಥ ಸ್ವಾಮೀಜಿಗಳನ್ನ, ಗುರುಗಳನ್ನ ಮಾತಾಡ್ಸೋಣ. ಇವತ್ತು ನಮ್ಮ ಈ ಸೌಭಾಗ್ಯ ಅಂತ ಅಂದ್ಕೊಳ್ಬೋದು. ಯಾಕೆ ಅಂತ ಕೇಳಿದ್ರೆ, ಈ ಶುಭ ವರ್ಷಗಳಲ್ಲಿ ಈ ವಿಚಾರವನ್ನು ಸಂಕ್ರಾಂತಿಯೊಂದಿಗೆ ಆರಂಭಿಸೋಣ. ಇವತ್ತು ಅವ್ರನ್ನ ಸ್ವಾಗತವನ್ನು ಮಾಡೋಣ. ನಮಸ್ಕಾರ ಗುರು. ಶ್ರೀಮಾತ್ರೆ ನಮಃ. ನಮಸ್ತೆ ಗುರುಗಳೇ. ನಿಮ್ ನೋಡಿದ್ರೇ ಒಂದು ಎನರ್ಜಿ. ಯಾಕೆ ಅಂತ ಕೇಳಿದ್ರೆ, ಇವತ್ತು 35 ವರ್ಷದವ್ರು ಏನೇನು ಮಾಡ್ತಿರ್ತಾರೆ ಅಂತ ಗೊತ್ತೇ ಇದೆ. ಈಗ ಸಂಸಾರ ಅದು ಇದು ಅಂತ ಜಂಜಾಟದಲ್ಲಿ ಇರ್ಬೇಕಾದ್ರೆ 35 ವರ್ಷದಲ್ಲಿ ಗುರುಗಳಾಗಿದ್ರ. ಮತ್ತೆ ವಿಜ್ಞಾನದಿಂದ ಜ್ಞಾನದೆಡೆಗೆ, ವಿಜ್ಞಾನ ಅನ್ನೋವಂಥದ್ದು ಸತ್ಯವನ್ನೇ ಹೇಳುವಂಥದ್ದು, ಅಲ್ಲಿಂದ ಜ್ಞಾನದೆಡೆಗೆ ಹೋಗುವಂಥದ್ದು ಸುಲಭದ ಮಾತಲ್ಲ. ಹಾಗಾದ್ರೆ ನಿಮ್ಮ ಒಂದು ಸಣ್ಣ ಪರಿಚಯ ವೀಕ್ಷಕರಿಗೆ ಮಾಡ್ಕೊಡ್ಬೋದು? ನೀವು ಹೇಳಿದಾಗೆ ವೈಯಕ್ತಿಕವಾಗಿ ನಾನೊಂದು ಕಡೆ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿರುವಂತಹ ಕೆಲಸಗಳನ್ನ ನೋಡಿಕೊಂಡು ನಮ್ಮ ಗುರುಗಳು ಕೊಟ್ಟಿರುವಂತಹ ಜವಾಬ್ದಾರಿ, ಅಮ್ಮನವರ ಆರಾಧನೆಯನ್ನ ಮಾಡಿಕೊಂಡು ಸುಮಾರು 22 ಅಥವಾ 21 ವಯಸ್ಸಿನಿಂದಲೇ ನನಗೆ ಅಮ್ಮನವರ ಆರಾಧನೆ ಪ್ರಾರಂಭ ಆಯಿತು. ಮೊದಲ ಕಾಲದಲ್ಲಿ ಪ್ಯೂರಿಫಿಕೇಶನ್ ಅಂತ ಏನು ಹೇಳ್ತೀವಿ, ಆ ಥರ 21ರಿಂದ ಬಹಳಷ್ಟು ಪ್ಯೂರಿಫಿಕೇಶನ್ ಪ್ರೋಸೆಸ್ ಮಾಡಿದಾಳೆ ತಾಯಿ. ಅದಾದ್ಮೇಲೆ ಬರ್ತಾ 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 ಇವಾಗ ನೀವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇರೋದು ಜಗನ್ಮಾತೆ. ನಾವೇನಿದ್ರು ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್. ಹೌದು. ಆ ಇನ್ಸ್ಟ್ರೂಮೆಂಟ್ ಅನ್ನ ಅವಳು ಹೇಗೆ ಉಪಯೋಗಿಸ್ಕೋತಾಳೋ ಹಾಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಆ ಒಂದು ಭಾವನೆ ನಾವು ಇಟ್ಕೊಂಡಿರೋದ್ರಿಂದ ಆ ಭಾವನೆಗೆ ಎಲ್ಲ ಕಡೆ ಒಂದು ಅವಳ ಶಕ್ತಿ ಹೊರಗೆ ಬರುವಂತಹ ತತ್ವವನ್ನ ಸಾರುವಂತಹ ಕೆಲಸವನ್ನ ಕೊಟ್ಟಿದ್ದಾಳೆ. ನಮ್ಮ AGS ಬಡಾವಣೆ, ಇಟ್ಟಮಡು AGS ಬಡಾವಣೆಯಲ್ಲಿ ಸಿದ್ದೇಶ್ವರಿ ರಾಜರಾಜೇಶ್ವರಿ ಅಮ್ಮನವರ ಸಾನ್ನಿಧ್ಯ. ಅಲ್ಲಿಂದ ಕೈವಲ್ಯ ಚಿಂತಾಮಣಿ ಅನ್ನುವಂತಹ ಸಂಸ್ಥೆಯನ್ನ ಇಟ್ಕೊಂಡು ಕೈವಲ್ಯ ಚಿಂತಾಮಣಿಯಲ್ಲಿ 4 ಭಾಗಗಳನ್ನ ಮಾಡಿ, ಆ 4 ಭಾಗಗಳಲ್ಲಿ ಶ್ರೀವಿದ್ಯಾ ಧರ್ಮ ಪ್ರಚಾರ, ಶ್ರೀವಿದ್ಯಾ ನಾಮ ಸಂಕೀರ್ತನಾ ಸಭೆ, ಧರ್ಮ ಪ್ರಚಾರ ಸಭೆ ಹಾಗೂ ಶ್ರೀವಿದ್ಯಾ ಅನ್ನಸಂತರ್ಪಣಾ ಸಭೆ ಅಂತ ಹೇಳಿ 4 ಸಭೆಗಳನ್ನ ಮಾಡಿದ್ದೀವಿ. ಆ 4 ಸಭೆಗಳಲ್ಲೂ ಸಹ ಯಾರಿಗೆ ಯಾವ ರೀತಿಯಾದಂತಹ ವೈಯಕ್ತಿಕವಾದಂತಹ ಆಸಕ್ತಿ, ಆಧ್ಯಾತ್ಮಿಕವಾದಂತಹ ಆಸಕ್ತಿಯನ್ನು ಹೊಂದಿದ್ದಾರೋ ಆ ಆಸಕ್ತಿಯಲ್ಲಿ ಅವರನ್ನ ಮುಂದೆ ತಗೊಂಡು ಹೋಗೋಣ ಅಂತ ಹೇಳಿ ಒಂದು ಯೋಚನೆಯನ್ನ ಮಾಡಿ ಈ ಒಂದು ತತ್ವವನ್ನ ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ಅಮ್ಮನವರ ಸನ್ನಿಧಿಯಲ್ಲಿ ಕೋಟಿ ಕುಂಕುಮಾರ್ಚನೆಗಳು, ಕೋಟಿ ನಾಮಪಾರಾಯಣಗಳು ಸಾಕಷ್ಟು ನಡೆದು ಬಂದಿದೆ. ಈಗ ಎಲ್ಲರಿಗೂ ಅವಳ ಸಸ್ವರೂಪ ತತ್ವವನ್ನ ತಿಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅಂದ್ರೆ ಏನಿದಕ್ಕೆ ಅರ್ಥ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ದೇವಾಲಯ ನಿರ್ಮಾಣ ಆಗ್ಬೇಕು. ಪ್ರತಿಯೊಂದು ಮನಸ್ಸಲ್ಲೂ ಒಂದು ದೇವಾಲಯ ನಿರ್ಮಾಣ ಆಯ್ತು ಅಂತಂದ್ರೆ ಇನ್ನು ನಾವ್ ಯಾವ ದೇವಾಲಯಕ್ಕೂ ಹೋಗೋದ್ ಬೇಡ. 1000 ಜನ ಸೇರಿದ್ರೆ ಒಂದು ಪರಂಜ್ಯೋತಿಯಾಗಿ ನಾವು ನಿಂತ್ಕೊಳ್ಳುವಂತಹ ಶಕ್ತಿ ನಮಗ್ ಸಿಗುತ್ತೆ. ಅದೇ ಕೆಲಸ ಇವಾಗ ಮಾಡ್ತಾ ಇರೋದು. ನಿಮ್ ದೃಷ್ಟಿಯಲ್ಲಿ ದೇವರು ಅಂದ್ರೆ ಯಾರು? ನನ್ನ ದೃಷ್ಟಿ ಪಕ್ಕಕ್ಕೆ ಇಡೋಣ. ಒಂದು ಸಣ್ಣ ಮಗುನ್ ತಗೊಳ್ಳೋಣ, 2 ವರ್ಷ 3 ವರ್ಷ. ಆ ಮಗುವಿಗೆ ನಾವೇನ್ ಹೇಳ್ಕೊಡ್ತೀವಿ? ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಆ ದೇವರಿದ್ದಾರೆ ನೋಡು, ನಮಸ್ಕಾರ ಮಾಡು ಅಂತ ಹೇಳ್ತೀವಿ. ಆ ಮಗು ಜ್ಞಾನದಲ್ಲಿ ಏನಿರುತ್ತೆ? ಏನು ಇರಲ್ಲ. ಇಟ್ಸ್ ಅ ಬ್ಲಾಂಕ್ ಪೇಜ್. ನೀವೇನ್ ಚಿತ್ರನ ಬರೀತಿರೋ ಆ ಚಿತ್ರನ ಆ ಮಗು ಅರ್ಥ ಮಾಡ್ಕೊಳ್ಳುತ್ತೆ. ಆ ಮಗು ಸಣ್ಣ ವಯಸ್ಸಿಂದ ನಮಸ್ಕಾರ ಮಾಡಿ 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 ಏನ್ ಅನ್ಸುತ್ತೆ ಆ ಮಗುಗೆ? ಇದು ಯಾವುದೋ ಒಂದು ಶಕ್ತಿ ನನಗಿಂತ ಮೇಲ್ಗಡೆ ಇರುವಂತಹ ಶಕ್ತಿ, ನಾನು ಇದಕ್ಕೆ ಸರೆಂಡರ್ ಆಗಬೇಕು ಅನ್ನುವಂತಹ ಭಾವನೆಯನ್ನ ನಾನು ಸೃಷ್ಟಿ ಮಾಡ್ತೀನಿ. ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಡೆಯುವಂತಹ, ಎಲ್ಲರ ಜೀವನದಲ್ಲೂ ನಡೆಯುವಂತಹ ಒಂದು ತತ್ವ. ಇದು ನಮ್ಮ ಭಾರತ ದೇಶದಲ್ಲಿ, ಹಿಂದೂ ಭೂಮಿಯಲ್ಲಿ ನಡೆಯುವಂತಹ ತತ್ವ. ಇದೇ ನೀವು ಪಾಶ್ಚಾತ್ಯದಲ್ಲಿ ಹೋದ್ರೆ ಸಣ್ಣ ಮಗುವಿಗೆ ದೇವರಿದೆ ನಮಸ್ಕಾರ ಮಾಡೋದ್ರೆ ಮಾಡುತ್ತಾ? ಗೊತ್ತೇ ಇಲ್ಲ ಅವರಿಗೆ.
ಅಂದ್ರೆ ನಾವು ಯಾವುದನ್ನ ನಮ್ಮ ಜ್ಞಾನಕ್ಕೆ ಊಟ ತಿಂಡಿಯ ಕೊಡ್ತಾ ಹೋಗ್ತೀವೋ ಅದೇ ರೀತಿಯಲ್ಲಿ ಅವ್ರು ಅದನ್ನ ಪರಿಕಲ್ಪನೆ ಮಾಡ್ತಾ ಹೋಗ್ತಾರೆ. ಇನ್ನ ಸ್ವಲ್ಪ ವಯಸ್ಸಾದವರಿಗೆ ದೇವ್ರು ಅಂದ್ರೆ ಏನು ಅಂತ ಅರ್ಥ ಮಾಡ್ಬೇಕು ಅಂತಂದ್ರೆ, ಕಷ್ಟ ಬಂದಾಗ ನಾನು ಅಲ್ಲಿ ಹೋಗಿ ಏನೋ ಹೇಳ್ಕೊಂಡ್ರೆ ನನ್ಗೊಂಚೂರು ನೆಮ್ಮದಿ ಸಿಗುತ್ತಪ್ಪ. ಇಟ್ಸ್ ಅ ಡಿಫ್ರೆಂಟ್ ವರ್ಷನ್ ಆಫ್ ಗಾಡ್. ಇನ್ನ 30-40ರಲ್ಲಿದ್ದಾಗ ಮನೆಗೆ ಹೋದ್ರೆ ನನ್ನ ಹೆಂಡತಿ ಕಾಟ ತಡೆಯಕ್ಕಾಗಲ್ಲ, ಆಫೀಸಿಗೆ ಬಂದ್ರೆ ಆಫೀಸ್ ಕಾಟ ತಡೆಯಕ್ಕಾಗಲ್ಲ, ಹೊರಗಡೆ ಸ್ನೇಹಿತರ ಜೊತೆ ಹೋದ್ರೆ ಚುಡಾಯಿಸೋದು ಜಾಸ್ತಿ ಇರುತ್ತೆ, ನಾನು ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು, ಒಂದ್ 10 ನಿಮಿಷ ಹೋಗಿ ಎಲ್ಲೋ ಒಂದ್ ದೇವಸ್ಥಾನದಲ್ಲಿ ಕುತ್ಕೊಂಡ್ ಬರೋಣಪ್ಪ, ನನ್ಗೊಂಚೂರು ನೆಮ್ಮದಿ ಇರುತ್ತೆ. ನೆಮ್ಮದಿ. ಸಣ್ಣ ಮಗುಗೆ ನೀನ್ ಇದನ್ ಮಾಡಿದ್ರೆ ನಿನಗೆ ಸಿಗುತ್ತೆ. ಯುವಕರಿಗೆ ನೀನು ಓದ್ಬೇಕು ಅಂತಂದ್ರೆ ಇಂಥ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನೀನು ಓದ್ತೀಯಾ, ಮುಂದೆ ಒಳ್ಳೆ ಕೆಲಸ ಸಿಗುತ್ತೆ. ವಿ ಆಲ್ವೇಸ್ ಕನೆಕ್ಟ್ ಗಾಡ್ ಟು ಅ ಸ್ಪೆಸಿಫಿಕ್ ಡೆಸ್ಟಿನಿ. ಆ ಡೆಸ್ಟಿನಿ ಕನೆಕ್ಟ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ದರ್ ಇಸ್ ಅ ಹೈಯರ್ ಎನರ್ಜಿ ಅಂತ ಪರಿಕಲ್ಪನೆ ಮಾಡ್ತೀವಿ. ಆದ್ರೆ ಆ ಹೈಯರ್ ಎನರ್ಜಿ ನಾವು ಅರ್ಥ ಮಾಡ್ಕೋಬೇಕು, ನಿಜವಾದ ಒಂದು ತತ್ವವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬ್ರಹ್ಮತತ್ವ. ಆ ಬ್ರಹ್ಮತತ್ವವನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಇದ್ದಾರಲ್ಲ ಅವರಲ್ಲ, ಬ್ರಹ್ಮತತ್ವ ಅನ್ನುವಂತಹ ತತ್ವವನ್ನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ದರ್ ಇಸ್ ಅ ಸುಪ್ರೀಂ ಎನರ್ಜಿ. ಆ ಸುಪ್ರೀಂ ಎನರ್ಜಿಗೆ ನಾನ್ ಯಾರು ಅಂತ ಗೊತ್ತಾಗ್ಬೇಕು ಮೊದಲು. ಆ ಸುಪ್ರೀಂ ಎನರ್ಜಿ ಏನು ಅಂತ ಗೊತ್ತಾಗ್ಬೇಕು. ಅವೆರಡರಲ್ಲೂ ಬಂದಿರುವಂತಹದ್ದೇ ಪರಮೇಶ್ವರ ಅಥವಾ ದೇವತೆ ಅಂತ ಹೇಳಿ ನಾವು ಪರಿಕಲ್ಪನೆ ಮಾಡ್ತೀವಿ. ಇದಕ್ಕೆ ಶಂಕರಾಚಾರ್ಯರು ಏನ್ ಮಾಡ್ತಾರೆ, ವಿಗ್ರಹಾರಾಧನೆಯನ್ನ ಧರ್ಮ ಪ್ರಚಾರ, ಧರ್ಮ ಸ್ಥಾಪನೆಗೋಸ್ಕರ ಮಾಡ್ತಾರೆ. ಯಾಕೆ ಅಂತಂದ್ರೆ ಯು ನೀಡ್ ಅ ಫಾರ್ಮ್ ಟು ಸಬ್ಮಿಟ್ ಯುವರ್ ಸೆಲ್ಫ್. ಈ ಗಣಪತಿ ಅಂತಿದ್ರೆ ದರ್ ಇಸ್ ಅ ಫಾರಂ. ಆ ಫಾರಂ ಇದ್ದಾಗ ಏನಾಗುತ್ತೆ, ಇವನು ಏಕದಂತ, ಒಂದು ಹಲ್ಲಿರುತ್ತೆ, ಇವನನ್ನ ನಾನು ಜಪ ಅನುಷ್ಠಾನ ಧ್ಯಾನ ಮಾಡ್ತು ಅಂತಂದ್ರೆ ನನಗಿರುವಂತಹ ಸಮಸ್ಯೆಗಳು, ನನಗಿರುವಂತಹ ಬುದ್ಧಿಯಿಂದ ಹೊರಗೆ ಬರುವಂತಹ ಸಮಸ್ಯೆಗಳೆಲ್ಲ ಹೋಗುತ್ತೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಒಂದು 70, 50, 40 ವಯಸ್ಸಲ್ಲಿರೋರಿಗೆ ಕೆಲವೊಬ್ರು ವಿತಂಡವಾದಿಗಳು ಇರ್ತಾರೆ. ಅವ್ರನ್ನ ಹೋಗಿ ಕೇಳಿದಾಗ ಇವ್ರು ಮಾಡಿದ್ರೇನೆ ನಿಮಗ್ ಬರೋದಾ ಇಲ್ಲಾಂದ್ರೆ ಬರಲ್ವಾ ಅಂತ ಕೇಳ್ತಾರೆ. ಬುದ್ಧಿಜೀವಿಗಳು. ಆಗ ಅದಕ್ಕೆಲ್ಲದಕ್ಕೂ ಉತ್ತರ ಏನು ಅಂತಂದ್ರೆ, ತಮಿಳಲ್ಲಿ ಒಂದು ಒಳ್ಳೆ ಹೆಸರಿದೆ, ಕಡವುಳ್ 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 ಅಂತ ಹೇಳ್ತೀವಿ. ಆ ಕಡವುಳ್ಗೆ ರಿವರ್ಸ್ ಮಾಡಿದ್ರೆ ಉಳ್ಕಡ ಅಂತ. ಉಳ್ಕಡ ಅಂತಂದ್ರೆ ಪರಮೇಶ್ವರ ಎಲ್ಲಿದ್ದಾನೆ, ನಿನ್ನೊಳಗಿದ್ದಾನೆ. ಆ ನಿನ್ನೊಳಗಿದ್ದಾನೆ ಅನ್ನೋ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವಿಷ್ಟು ಸರ್ಕಸ್ ಮಾಡ್ಬೇಕಾಗುತ್ತೆ. ಸಣ್ಣ ಮಗು ಇರ್ಬೇಕಾದ್ರೆ ಚಾಕ್ಲೇಟ್ ಕೊಡ್ತಾರೆ, ನೀನ್ ಇದನ್ನ ಮಾಡಿದ್ರೆ ಅಂತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ. ಮಧ್ಯ ವಯಸ್ಸಲ್ಲಿ ಇರ್ಬೇಕಾದ್ರೆ ನೀನ್ ಹೋಗು, ನೀನ್ ಓದ್ಬೇಕು, ನೀನ್ ಮೇಲ್ ಬರ್ಬೇಕು, ನೀನ್ ಸಂಪಾದನೆ ಮಾಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ದೇವ್ರನ್ನ ತೋರಿಸ್ತೀವಿ. ನೀನು ಗಂಡ ಹೆಂಡತಿ ಯಾವುದೇ ಸಮಸ್ಯೆನಲ್ಲಿ ಸಿಗಾಕೊಂಡಿದ್ಯಾ, ಹಣ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ಯಾ, ನೀನ್ ಇದ್ ಮಾಡಿದ್ರೆ ನಿನಗೆ ಪರಮೇಶ್ವರ ಏನೋ ಒಂದು ಇದ್ ಮಾಡ್ತಾನೆ ಅಂತ ಹೇಳ್ತೀವಿ. ಅವರವರ ಕಷ್ಟಕ್ಕೆ ಅವರವರ ಅನುಕೂಲವಾಗಿ ದೇವತೆಗಳನ್ನ ಹೇಳ್ತಾ ಹೋಗ್ತೀವಿ. ಆದ್ರೆ ಪರಮಾತ್ಮ ಅಂದ್ರೆ ಯಾರು, ದೇವರು ಅಂದ್ರೆ ಯಾರು? ನಿನ್ನಲ್ಲಿರುವಂತಹ ಶಕ್ತಿಯ ಚೈತನ್ಯ ಸ್ವರೂಪವೇ ಪರಮಾತ್ಮ. ಈ ತತ್ವಮಸಿ ಇದ್ದಾಗೆ. ಈ ಮೊನ್ನೆ ಅದೊಂದು ನಮ್ಮ ಈ ಗುರುಗಳನ್ನೊಬ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಅಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಹೋಗುವಾಗ ಆಮೇಲೆ ಅಲ್ಲಿ ಎದುರಿಗೆ ಕಾಣಿಸಿರುತ್ತೆ ತತ್ವಮಸಿ ಅಂತ, ನಿನ್ನಲ್ಲೇ ನಾನಿದ್ದೀನಿ ಅಂತ. ಹಾಗೆ ಶಂಕರಾಚಾರ್ಯರು ಎಲ್ಲ ಆರಾಧನೆ ತತ್ವವನ್ನ ಹೇಳ್ಕೊಟ್ಟಿದ್ದಾದ್ಮೇಲೆ 4 ಆಮ್ನಾಯಿಗಳನ್ನ ಸ್ಥಾಪನೆ ಮಾಡ್ತಾರೆ. ಆ 4 ಆಮ್ನಾಯಿಗಳಲ್ಲಿ ಇರುವಂತಹವ್ರಿಗೆ ಏನ್ ಕೆಲ್ಸ, ಇದನ್ನೇ ಸಾರ್ಬೇಕು ಅವರು, ಹೊಸದೇನು ಹೇಳೋದ್ ಬೇಕಾಗಿಲ್ಲ. ನಮ್ಮ ಶೃಂಗೇರಿ ಜಗದ್ಗುರುಗಳಾಗ್ಲಿ ಅಥವಾ ಪುರಿ ಜಗದ್ಗುರುಗಳಾಗ್ಲಿ ಅಥವಾ ಯಾವುದೇ ಜಗದ್ಗುರು, ಬದರಿಕಾಶ್ರಮದಲ್ಲಿ ಜಗದ್ಗುರುಗಳಾಗ್ಲಿ, ಶಂಕರರು ಹೇಳಿರುವಂತಹ ತತ್ವಗಳನ್ನ ಪ್ರತಿಪಾದನೆ ಮಾಡುವಂತಹದ್ದೇ ಅವ್ರ ಕೆಲಸ. ಹೊಸದಾಗಿ ಏನು ಹೇಳೋದ್ ಬೇಡ. ಯಾಕೆ ಅಂತಂದ್ರೆ ನಮ್ಮ ಶಂಕರರು ಹೇಳಿರೋದು ಇವತ್ತು ಹೇಳಿದ್ರು ಅದಕ್ಕೆ ಅರ್ಥ ಅಷ್ಟೇ ಇದೆ, ಅದಕ್ಕೆ ಹೊಸ ಸೃಷ್ಟಿ ಮಾಡೋದೇ ಬೇಕಾಗಿಲ್ಲ. ಅವತ್ ಹೇಳಿದ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು, ನಿನ್ನಲ್ಲೇ ಬ್ರಹ್ಮನಿದ್ದಾನೆ ನೋಡು. ನಾನೇ ಬ್ರಹ್ಮ ಅಂತಂದಾಗ ಅಹಂಕಾರ ಬರುತ್ತೆ, ನಿನ್ನಲ್ಲೇ ಬ್ರಹ್ಮನಿದ್ದಾನೆ, ನೀನೇ ಬ್ರಹ್ಮನಾಗಿದ್ಯಾ ಅನ್ನುವಂತಹ ತತ್ವವನ್ನ ಹೇಳ್ತಾರೆ. ವಿ ಸ್ಟಾರ್ಟೆಡ್ ಯಾವುದು ದೇವರಂದ್ರೆ ಏನು ಅಂತ ಕೇಳಿದಾಗ, ಸಣ್ಣ ಮಗುವಿಗೆ ದೇವರು ಅನ್ನುವಂತಹದ್ದು ಇಟ್ ಇಸ್ ಅ ಲಿಟ್ಲ್ ಹೈಯರ್ ಎನರ್ಜಿ. ಒಬ್ಬ ಒಳ್ಳೆ ಜ್ಞಾನಿಯಾಗಿ ಕುತ್ಕೊಂಡು ಯೋಚನೆ ಮಾಡೋವನಿಗೆ ಶಿಲೆಯಲ್ಲಿದ್ಯಾ ಶಕ್ತಿ ಅಂತಂದ್ರೆ ಆ ಶಿಲೆಯಲ್ಲಿ ತುಂಬುವಂತಹ ಶಕ್ತಿಯೇ ನೀನು. ನೀನಾಗಿರೋದು ಯಾವುದು, ನಾನಾಗಿರೋದು ಯಾವುದು, ಎರಡೂ ಒಂದೇ. ಪರಮಾತ್ಮನ ಶಕ್ತಿ, ಪರಬ್ರಹ್ಮ ಸ್ವರೂಪವಾಗಿರುವಂತಹ ಆತ್ಮ. ಅದನ್ನ ಶಂಕರಾಚಾರ್ಯರು ಕೊನೆಯಲ್ಲಿ ಮಹಾವಾಕ್ಯಗಳು ಅಂತ ಹೇಳಿ 4 ವಾಕ್ಯಗಳನ್ನ ಹೇಳಿ ಹೊರಟೋಗ್ತಾರೆ. ಈ ದೇವರು ಅನ್ನುವಂಥದ್ದು ಈಗ ನಾವು ಮಾತಾಡ್ತಾ ಒಂದು ಶಕ್ತಿಯಾಗೂ ತೋರಿಸಿದ್ರಿ, ಒಬ್ಬರು ವ್ಯಕ್ತಿಯಾಗಿಯೂ ಕೂಡ, ವ್ಯಕ್ತಿ ಮೂಲಕನೂ ತೋರಿಸಿದ್ರು, ಒಂದು ನಂಬಿಕೆಯಾಗೂ ಕೂಡ ತೋರಿಸಿದ್ರು. ಈಗ ಅಲ್ಟಿಮೇಟ್ ಏನಂದ್ರೆ ಈ ದೇವರು ಅಂದ್ರೆ ಯಾರು? ಮತ್ತೆ ಅದೇ ಪ್ರಶ್ನೆ.
ಈ ದೇವರು ಅಂತಂದ್ರೆ ನಾವು ಹುಡುಕ್ತಾ ಹೋಯ್ತು ಅಂತಂದ್ರೆ ನನ್ನ ಒಂದು ನಂಬಿಕೆಯೇ ನನಗೆ ದೇವರು. ಹ್ಮ್ ಸರಿ, ಇವತ್ತೆಲ್ಲ ನಾವು ಒಳ್ಳೆ ಊಟ ತಿಂಡಿ ವಿದ್ಯಾಭ್ಯಾಸವನ್ನ ಮಾಡಿ ಒಳ್ಳೆ ಮನೆತನದಲ್ಲಿ ಬಂದು ಇಷ್ಟು ಮಾತ್ರ ನಾವು ಮಾಡುವಂತಹ ಕ್ರಿಯೆಗಳನ್ನ ಅರ್ಥ ಮಾಡ್ಕೋತೀವಿ. ಇದೇ ಸಣ್ಣ ಕುಗ್ರಾಮಕ್ಕೆ ಹೋಗಿ ಅವರಿಗೆ ಯಾವುದೇ ರೀತಿಯಾದಂತಹ ವಿದ್ಯಾಭ್ಯಾಸವಿರಲ್ಲ, ವ್ಯವಸಾಯ ಮಾಡ್ಕೊಂಡು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಹೋಗಿ ಕೇಳಿದಾಗ ಏನ್ ದೇವ್ರು ಅಂತ ಕೇಳ್ತಾರೆ. ಹೊಲದಲ್ಲಿ ಹೋಗಿ ನಿಂತ್ಕೊಂಡಾಗ ಒಳ್ಳೆ ಪೈರ್ ಬಂತು ಅಂದ್ರೆ ಕೈ ತೋರಿಸ್ತಾರೆ, ಇದೇ ನನ್ ದೇವ್ರು. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಇದೇ ಒಳ್ಳೆ ಬಿಸ್ನೆಸ್ ಮೆನ್ ಹತ್ರ ಹೋಗಿ ಶ್ರಮ ಪಟ್ಟು ಒಳ್ಳೆ ಫ್ಯಾಕ್ಟರಿ ಮಾಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತೋರಿಸಿದಾಗ ಒಂದ್ ಎಮೋಷನಲ್ ಟಚ್ ಅವನಿಗೆ ಬಂತು ಅಂತಂದ್ರೆ ಅಲ್ಲಿ ನಿಂತ್ಕೊಂಡು ಅಷ್ಟು ಜನ ಕೆಲಸ ಮಾಡ್ತಾ ಇದಾರಲ್ಲ ಅವರೇ ನನ್ ದೇವ್ರು ಅಂತ. ಇದೇ ಒಂದ್ ಮೇಷ್ಟ್ರ ಹತ್ರ ಹೋದಾಗ ಒಂದ್ ಮೇಷ್ಟ್ರ ಪಾಠ ಹೇಳ್ಕೊಟ್ಟಾಗ ಅವ್ರ ಸ್ಟೂಡೆಂಟ್ಸ್ ಇನ್ನೊಂದ್ 4 ಜನಕ್ಕೆ ಪಾಠ ಹೇಳ್ಕೊಟ್ಟಾಗ ನೋಡು ನಾನ್ ಕೊಟ್ಟಿದ್ದ ದೇವ್ರು ಅವರೇ ನನಗೆ. ಅಂದ್ರೆ ಏನ್ ಅದಕ್ಕೆ ಅರ್ಥ ಅಂತಂದ್ರೆ ದ ಎಂಡ್ ಡೆಸ್ಟಿನಿ ದಟ್ ಯು ಫೀಲ್ ಯು ಆರ್ ಸ್ಯಾಟಿಸ್ಫೈಡ್. ನನಗೆ ಏನು ಅನ್ನುವಂತಹದ್ದು ಒಂದು ಪೂರ್ಣತ್ವವನ್ನ ಎಲ್ಲಿ ನೋಡ್ತೀವೋ ಆ ಪೂರ್ಣತ್ವವೇ ಪರಮೇಶ್ವರ. ವಿಗ್ರಹ ಪರಮೇಶ್ವರ ಅದು ನಮಗೆ ತಿಳಿದಿರೋದು. ಬಿಕಾಸ್ ಯು ಹ್ಯಾವ್ ಟು ಸರೆಂಡರ್. ನಾನು ಎಲ್ಲೋ ಒಂದ್ ಕಡೆ ಸರೆಂಡರ್ ಆಗ್ಬೇಕು, ಅದಕ್ಕೋಸ್ಕರವೇ ಗುರು ಬಂದಿರೋದು. ಗುರುವಿನಲ್ಲಿ ಸರೆಂಡರ್ ಆಗ್ಲೇಬೇಕು. ಆ ಗುರುವಿನಲ್ಲಿ ಸರೆಂಡರ್ ಆಗ್ಬೇಕು ಅಂತಂದ್ರೆ ಪರಮೇಶ್ವರ ಅನ್ನುವಂತಹ ಶಕ್ತಿಗೆ ನಾವು ಸರೆಂಡರ್ ಆಗ್ಬೇಕು. ಆ ಸರೆಂಡರ್ ಆಗೋದು ಒಂದ್ ಕಡೆ ಇದ್ರೆ ನಿಜವಾದ ದೇವರು ಅನ್ನುವಂತಹದ್ದು ಈ ಎಕ್ಸಾಂಪಲ್ಸ್. ನಿಜವಾದ ಪರಮೇಶ್ವರ ಯಾರು ಅಂದ್ರೆ ಈ ಎಕ್ಸಾಂಪಲ್ಸ್. ಅದು ನಿಜವಾಗಿ ಬರುವಂತಹ ಮಾತು. ಹೌದು. ಸಣ್ಣ ಕುಗ್ರಾಮಕ್ಕೆ ಹೋಗಿ ಅವನಿಗೆ ಏನೂ ತಿಳಿದೇ ಇರುವಂತಹ ಗ್ರಾಮ, ನಮ್ ಕರ್ನಾಟಕದಲ್ಲೇ ಬೇಡ, ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಹೋದ್ರು ಎಲ್ಲರೂ ಒಂದೇ ಮಾತು ಹೇಳ್ತಾರೆ, ಹೌದು, ನಾ ಇಷ್ಟು ಪೈರು ತಂದು ಹಾಕಿದ್ದೀನಲ್ಲ ಅದೇ ನನ್ನ ದೇವರು ಅಂತ. ಅವನಿಗೆ ಅದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಬರಲ್ಲ, ಆದ್ರೂ ಸಹ ಆ ಎಮೋಷನ್ ಅಟ್ಯಾಚ್ ಆಗಿರುತ್ತಲ್ವ ಅವ್ರಿಗೆ, ಅದರಲ್ಲೇ ನಾವು ದೇವರನ್ನ ನೋಡೋದು. ನೀವು ದೇವ್ರು ಎಲ್ಲಾ ಕಡೆ ಇದ್ದಾನೆ ಅನ್ನೋ ತರನೇ ಈ ಅರ್ಥ ಹೇಳಿದ್ರೆ, ಜೊತೆಗೆ ಒಬ್ಬೊಬ್ರಿಗೂ ದೇವ್ರು ಒಂದೊಂದ್ ತರ ಕಾಣಿಸ್ತಾನೆ ಅಂತ. ಆದ್ರೆ ನಮ್ಮಲ್ಲಿ ಒಂದು ತುಂಬಾ ದೊಡ್ಡ ಒಂದು ಪದ್ಧತಿ ಇದೆ, ತುಂಬಾ ಜನರಿಗೆ ದೇವ್ರಿಗೆ ಇದು ಕೊಟ್ರೆ ಅವ್ನು ನನಗಿದು ಕೊಡ್ತಾನೆ ಅಂತ. ಅದು ಎಷ್ಟು ಮಟ್ಟಿಗೆ ಅದು ಸತ್ಯ ಅದ್ರ ಬಗ್ಗೆ. ಯಾಕೆಂದ್ರೆ ನಾನು ಇತ್ತೀಚೆಗೆ ಯಾರೊಬ್ಬರ ಹತ್ರ ಮಾತಾಡ್ತಿದ್ದೆ, ನಾನು ದೇವ್ರಿಗೆ ಮಾಡದಿರೋದು, ನಾನು ಉಪವಾಸ ಇದ್ದಾಗ ನಾನು ಎಲ್ಲ ಕೇಳ್ಕೊಂಡೆ, ಮಾಡ್ಲಿಲ್ಲ ಅವನು ಅಂತ. ನೋಡ ನೀನೇನ್ ದತ್ತು ತಗೊಂಡಿದ್ದೆ ದೇವ್ರನ್ನ ಅಂತ ಕೇಳಿದೆ. ಅಂದ್ರೆ ಇದೊಂದು ನಂಬಿಕೆ, ಇದರಿಂದನೇ ದೇವ್ರು ಅನ್ನೋ ಕಾನ್ಸೆಪ್ಟ್ನೇ ಈಗ ನೀವ್ ಹೇಳಿದ್ದ ಬದಲಾವಣೆ ಆಗ್ಬೇಕು. ದೇವ್ರು ಅಂದ್ರೆ ನಿನ್ನಲ್ಲೇ ಇದಾನಪ್ಪ ಅನ್ನೋಂಥದ್ದು ಹೇಳ್ತಾ ಇದೀವಿ. ಆದ್ರೆ ಈ ತರದೊಂದಷ್ಟು ಮೂಢನಂಬಿಕೆನೋ ಅಥವಾ ಈ ತರದೊಂದು ಯಾವ್ದೋ ಒಂದು ನಂಬಿಕೆಯನ್ನ ಈ ಭಗವಂತನ ಕಡೆಗೆ ಹೋಗ್ಬೇಕಾಗಿರೋದೆಲ್ಲ ಬೇರೆ ಬೇರೆ ಕಡೆ ಹೋಗ್ತಿದೆ ಅಂತ ಅನ್ಸುತ್ತೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಈಗ ನೀವು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ, ಈಗ ನಾನು ಇದನ್ನ ಕೊಟ್ರೇನೆ ದೇವ್ರಿಗೆ ನನಗೆ ಸಿಗೋದು ಅಂತ. ಅಂದ್ರೆ ಒಂದ್ ಅರ್ಥ ಮಾಡ್ಕೋಬೇಕು ಏನಿಲ್ಲಿ ಅಂತಂದ್ರೆ, ಯಾರು ಅವರನ್ನ ಬೆಳೆಸ್ತಾ ಇದ್ದಾರೆ, ಬೆಳೆಸ್ತಾ ಇರೋ ರೀತಿ ತಪ್ಪು. ಸಣ್ಣದಾಗಿ ಅರ್ಥ ಮಾಡ್ಕೊಳ್ಳೋಣ. ಬೆಳಗ್ಗೆ ಎದ್ದು ಹೊರಗಡೆ ಬಂದು ನಿಂತ್ಕೋತೀರಾ, ನಿಮ್ಗಿಂತ ಮುಂಚೆ ಸೂರ್ಯ ಮುಂದೆ ಬಂದು ನಿಂತಿರ್ತಾರೆ. ನಾನ್ ಸೂರ್ಯನಿಗೆ ಇಂತಹ ವಸ್ತುವನ್ನು ಕೊಟ್ರೆ ಮಾತ್ರ ಅವ್ನು ನನಗೆ ಪ್ರಕಾಶ ಕೊಡ್ತಾನೆ ಅಂತ ಹೇಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅವ್ನ ಕೆಲಸ ಅವ್ನು ಮಾಡ್ತಿರ್ತಾನೆ. ಒಂದು. ಎರಡನೇದು, ಇವತ್ತು ನಾನು ಬೆಂಗಳೂರಲ್ಲಿ ಇದ್ದೀನಿ, ಬಹಳ ಒಳ್ಳೆ ಸಿಟಿ, ಜಿಯೋಗ್ರಫಿಕಲಿ ಕ್ಲೈಮೆಟಿಕಲಿ ಪರ್ಫೆಕ್ಟ್ ಪ್ಲೇಸ್. ನೀವಿದೆ ಹಿಮಾಲಯಕ್ಕೆ ಹೋದ್ರೆ ಸೂರ್ಯ ಬಹಳ ಬೇಗ ಬರ್ತಾನೆ, ಬಹಳ ಬೇಗ ಹೋಗ್ತಾನೆ. ನೀವಿದೆ ಆರ್ಟಿಕ್ ಸರ್ಕಲ್ಗೆ ಹೋದ್ರೆ 1 ಗಂಟೆ ಹೊರಗೆ ಬರೋದು, ಅಥವಾ ಬಂದ್ರೆ ಪೂರ್ತಿ ಹೊರಗೆ ಇರ್ತಾನೆ. ಅಂದ್ರೆ ಇದಕ್ಕೇನ್ ಅರ್ಥ? ನಾನು ಮಾಡಿರುವಂತಹ ಕರ್ಮದ ಒಂದು ಅನುಸಾರವಾಗಿ ನಾನು ಎಲ್ಲಿರ್ತೀನೋ ಅದಕ್ಕೆ ಪ್ರತಿಗುಣವಾದಂತಹ ಫಲವನ್ನ ನಾನು ನೋಡ್ತೀನಿ ಅಂತ. ಓಪನ್ ಆಗಿ ಹೇಳ್ಬೇಕು ಅಂತಂದ್ರೆ, ಸ್ವಲ್ಪ ಸ್ಲ್ಯಾಂಗ್ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ, ದೇವ್ರಿಗೆ ಲಂಚ ಕೊಟ್ಟು ನೀನ್ ಕೆಲಸ ಮಾಡೋದು ಬೇಡ. 100 ರೂಪಾಯಿಯಿಂದ ದೇವ್ರ ಉದ್ಧಾರ ಆಗೋದಿಲ್ಲ. ಬಿಕಾಸ್ ಆ ಪರಮಾತ್ಮ ಅನ್ನುವಂತಹ ಶಕ್ತಿಯನ್ನ ಎಲ್ಲರೂ ಏನ್ ಅಂದ್ಕೊಂಡಿದ್ದಾರೆ, ಆ ವಿಗ್ರಹದಲ್ಲಿರುವಂತಹ ಶಕ್ತಿ ಅಂತ ಅಂದ್ಕೊಂಡಿದ್ದಾರೆ. ಆ ವಿಗ್ರಹದಲ್ಲಿ ಶಕ್ತಿ ಬರಬೇಕು ಅಂತಂದ್ರೆ ನಾವು ಪೂಜೆ ಮಾಡ್ಬೇಕಾದ್ರೆ ಒಂದು ಪದವನ್ನು ಉಪಯೋಗಿಸ್ತೀವಿ, ಆವಾಹಯಾಮಿ ಅಂತ. ಏನರ್ಥ? ಬನ್ನಿ ಅದ್ರೊಳಗಡೆ ಅಂತ. ಎಲ್ಲಿಂದ ಬರಬೇಕು? ಹೌದು. ಇಲ್ಲಾಂದ್ರೆ ಅದ್ ಪದನೇ ಹೇಳೋದ್ ಬೇಕಾಗಿಲ್ವ? ಷೋಡಶೋಪಚಾರ ಪೂಜೆಯಲ್ಲಿ ಪ್ರಪ್ರಥಮವಾಗಿ ಹೇಳುವಂತಹದ್ದೇ ಆವಾಹಯಾಮಿ ಸ್ಥಾಪಯಾಮಿ ಅಂತ ಹೇಳ್ತೀವಿ. ಬಾಪ ಬಂದು ಕೂತ್ಕೊ ನೀನ್ ಈ ಜಾಗದಲ್ಲಿ ಅಂತ. ಎಲ್ಲಿಂದ ಬರ್ಬೇಕು ಅದು? ಆಗ ಯಾರಿಗ್ ಲಂಚ ಕೊಡ್ಬೇಕು? ನನಗ್ ನಾನು ಲಂಚ ಕೊಡ್ಬೇಕಾ, ಅಥವಾ ಅವನಿಗೆ ಅಲ್ಲಿ ಬಂದಿರುವಂತಹ ವಿಗ್ರಹಕ್ಕೆ ಲಂಚ ಕೊಡ್ಬೇಕು?
ಅವರವರ ಭಾವನಾನುಸಾರವಾಗಿ ಅವರವರು ಮಾಡುವಂತಹ ತತ್ವಗಳು. ಹ್ಮ್. ಅಂದ್ರೆ ನೀವು ಕೇಳಿರೋ ಪ್ರಶ್ನೆಗೆ ನಾನು ಇದನ್ನ ಕೊಟ್ರೆ ಇದಾಗತ್ತೆ ಅನ್ನುವಂಥದ್ದನ್ನೆಲ್ಲ ಯಾಕೆ ನಾವು ಸೃಷ್ಟಿ ಮಾಡಿದ್ದೀವಿ ಅಂತಂದ್ರೆ, ನನ್ನ ಕರ್ಮ, ಹ್ಮ್. ನಾನು ಸಂಪಾದನೆ ಮಾಡುವಂತಹದ್ದು ಏನಿದೆಯೋ ಆ ಕರ್ಮ ಒಳ್ಳೆಯ ಕರ್ಮಕ್ಕೆ ಹೋಗಿ ಸೇರ್ಕೋಬೇಕು. ಹ್ಮ್. ಸತ್ಕರ್ಮವಾಗಿ ನಿಲ್ಲಬೇಕು. ಸತ್ಕರ್ಮವಾಗಿ ನಿಲ್ಲಬೇಕು ಅಂತಂದ್ರೆ ದಾನ ಧರ್ಮವನ್ನ ಮಾಡಬೇಕು. ಆ ದಾನವನ್ನ ಮಾಡ್ತಾ 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 ನಮ್ಮ ಕರ್ಮಶೇಷ ಕಮ್ಮಿ ಆಗ್ತಾ ಹೋಗುತ್ತೆ. ಕರ್ಮಶೇಷ ಕಮ್ಮಿ ಆಗ್ತಾ ಹೋದಾಗ ಯು ಆರ್ ಕ್ಲೀನಿಂಗ್ ಯುವರ್ ಸೆಲ್ಫ್. ಇಟ್ಸ್ ಮರ್ಫೀಸ್ ಲಾಸ್, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫರ್ಡ್ ಅಲ್ವಾ. ಇದು ನಮ್ಮ ಐನ್ಸ್ಟೈನ್ ಒಳ್ಳೆ ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಅದೇ ತರ ನನ್ನಲ್ಲಿರೋ ಎನರ್ಜಿ ನಾನು ಪಾಸ್ ಮಾಡಿದ್ರೇನೆ ಐ ಕ್ಯಾನ್ ಗೆಟ್ ನ್ಯೂ ಎನರ್ಜಿ. ನಾನು ಏನು ಪಾಸ್ ಮಾಡದೆ ಏನು ಮಾಡದೆ ಒಂದೇ ಕಡೆ ಕೂತಿದ್ರೆ ನಾನು ಮತ್ತೆ ಎನರ್ಜಿ ತಗೊಳ್ಳೋದಕ್ಕೆ ಹೇಗಾಗತ್ತೆ? ಇಟ್ ಕೆನಾಟ್ ಬಿ ಅ ಬಾಲ್ ಆಫ್ ಎನರ್ಜಿ ಬಂದು 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 ಒಂದ್ ಕಡೆ ಕೂತ್ಕೊಳಕ್ ಆಗಲ್ಲ. ಇಟ್ ಶುಡ್ ಬಿ ಅ ಸರ್ಕಲ್, ಇಟ್ ಶುಡ್ ಬಿ ಅ ಸೈಕಲ್. ನೀವು ದಾನ ಮಾಡ್ತಾ 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 ನಿಮಗೆ ಜ್ಞಾನ ರೂಪದಲ್ಲಿ ಬರುತ್ತೆ, ಕ್ರಿಯಾ ರೂಪದಲ್ಲಿ ಬರುತ್ತೆ, ಕರ್ತವ್ಯ ರೂಪದಲ್ಲಿ ಬರುತ್ತೆ, ಇನ್ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ಸೇರುತ್ತೆ. ಅದಕ್ಕೋಸ್ಕರ ಈ ಕೆಲವೊಂದು ವಿಚಾರದಲ್ಲಿ ಹೇಳ್ತೀವಿ, ಚಂದ್ರದೋಷ ಇದೆ ಜಾತಕದಲ್ಲಿ ಅಂತಂದ್ರೆ ಅಕ್ಕಿಯನ್ನ ದಾನ ಕೊಡಿ, ಹಾಲನ್ನ ದಾನ ಕೊಡಿ. ಇದನ್ನ ದಾನ ಮಾಡಿದ್ರೆ ಏನಾಗುತ್ತೆ? ಆ ಒಂದು ನೋವು ನಿಮಗೆ ಕಮ್ಮಿ ಆಗುತ್ತೆ. ಆ ಅಕ್ಕಿ ಅನ್ನುವಂತಹದ್ದು ನಿಮ್ಮ ಶಾರೀರಿಕದಲ್ಲಿರುವಂತಹ ಎನರ್ಜಿಯನ್ನ ಕ್ಯಾಚ್ ಮಾಡಿ ಬೇರೆಯವ್ರಿಗೆ ಕೊಡುತ್ತೆ. ಆ ಎನರ್ಜಿ ಎಲ್ಲ ಟ್ರಾನ್ಸ್ಫರ್ ಆಯ್ತು. ಟ್ರಾನ್ಸ್ಫರ್ ಆದಾಗ ನಿಮ್ಗೆ ಏನಾಯ್ತು? ಭಾರ ಕಮ್ಮಿ ಆಯ್ತು. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನನ್ನ ತಲೆ ಮೇಲೆ 1 kg ಮೂಟೆ ಇದೆ, 25 kg ಅಕ್ಕಿ ಮೂಟೆನ ನಾನು ಇಟ್ಕೊಂಡೇ ತಿರುಗ್ತಾ ಇದ್ರೆ ಏನಾಗುತ್ತೆ? ಅದೇ ಭಾರನೇ ಇರುತ್ತೆ. ಅದೇ ಭಾರ ಹೋದ್ ಕಡೆ ಎಲ್ಲ 1 kg ತೆಕ್ಕೊಟ್ರೆ ನಾನು ಆ ಡೆಸ್ಟಿನೇಷನ್ ತಲುಪಕ್ಕಿಂತ ಮುಂಚೆ ನನ್ ಭಾರ ಕಮ್ಮಿ ಆಗುತ್ತೆ, ವಿರಾಳವಾಗಿರ್ತೀನಿ ಅಬ್ಬಾ ಅಂತ ಅಲ್ವಾ. ಅದೇ ರೀತಿಯಲ್ಲಿ ಇವಾಗ ನಾವು ಪ್ರಯಾಣ ಮಾಡ್ಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಇಲ್ಲಿಂದ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ, ಇಲ್ಲಿಂದ ತಿರುವಣ್ಣಾಮಲೈಗೆ ಹೋಗ್ತೀವಿ, ಇಲ್ಲಿಂದ ಕಾಶಿಯಲ್ಲಿ ಹೋಗ್ತೀವಿ. ಏನಕ್ಕೆ? ನನ್ನಲ್ಲಿರುವಂತಹ ಕರ್ಮವನ್ನ ಹೋಗ್ತಾ 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 ಅದನ್ನೆಲ್ಲ ಅನ್ವೈಂಡ್ ಮಾಡಿ ಆ ಡೆಸ್ಟಿನೇಷನ್ ಹೋಗೋಷ್ರೊಳಗೆ ಅಲ್ಲಿರುವಂತಹ ಪರಮೇಶ್ವರನ ಶಕ್ತಿ ಏನಿದೆ, ಆ ಶಕ್ತಿ ಹೈಯರ್ ಎನರ್ಜಿ, ನಾವಿರುವಂತಹ ಎನರ್ಜಿ ಲೆವೆಲ್ ಕಮ್ಮಿ, ಅಲ್ಲಿರುವಂತಹ ಎನರ್ಜಿ ಲೆವೆಲ್ ಹೈ. ಏನಾಗುತ್ತೆ? ನಮ್ಮ ಎನರ್ಜಿಯಲ್ಲಿ ಗ್ರೌಂಡ್ ಆದಾಗ ಯು ಆರ್ ಕ್ಲೆನ್ಸ್ಡ್. ಈಗ ಒಂದ್ ದೊಡ್ಡ ಟ್ರಾನ್ಸ್ಫಾರ್ಮರ್ ಹತ್ರ ಒಂದ್ ಸಣ್ಣ ಮೆಟಲ್ ತಗೊಂಡೋಗಿ ಹಿಂಗ್ ಹಾಕಿದ್ರೆ ಏನಾಗುತ್ತೆ? ಭಯಂಕರ ಚಾರ್ಜ್ ಆಗುತ್ತೆ. ಅದನ್ನ ಮುಟ್ಟಿದ್ರೆ ನಮಗ್ ಶಾಕ್ ಹೊಡಿಯುತ್ತೆ. ಹತ್ರ ಹೋದ್ರೆ ಸಾಕು. ಆ ಟ್ರಾನ್ಸ್ಫಾರ್ಮರೇ ಪರಮೇಶ್ವರ, ನಾವೇ ಆ ಕಬ್ಬಿಣದ ತುಂಡು. ಆ ಕಬ್ಬಿಣದ ತುಂಡಿಗೆ ಎನರ್ಜಿ ಬರಬೇಕು ಅಂತಂದ್ರೆ ಅಂತಹ ಎನರ್ಜಿ ಸರ್ಕಲ್ಸ್ ಹತ್ರ ನಾವು ಹೋಗ್ಬೇಕಾಗತ್ತೆ. ಈ ಕೆಲವರು ಯಾವ್ದೋ ಮೋಸ ಮಾಡಿರ್ತಾರೆ, ಆಮೇಲೆ ಕೊಳ್ಳೆ ಹೊಡೆದಿರ್ತಾರೆ. ಯಾರು ಅಂತ ನಾನು ನಿನ್ನೆ ಹೇಳೋದು ಬೇಡ, ಹೋಗಿ ಇಷ್ಟು ಕೊಡ್ತೀನಿ, ನನಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂದರೆ ಇದು ಹೊಡೆದಿರೋದು ಕೊಳ್ಳೆ. ಎರಡನೇದು ಇನ್ಯಾರ್ದು ಅನ್ಯಾಯದ ದುಡ್ಡು, ಇದು ನಾನು ಭಗವಂತನ ಕೊಡ್ತೀನಿ, ನಾನು ಕರ್ಮ ಕಳ್ಕೊತೀನಿ ಅನ್ನುವಂಥ ಮೈಂಡ್ ಸೆಟ್ ತುಂಬ ಜನರಲ್ಲಿದೆ. ನೀವು ಯಾವುದೇ ಟೆಂಪಲ್ಗೆ ಹೋದ್ರು ನಿಮ್ಗೆ ಆ ಥರದ್ದು ತುಂಬ ಜನ ಸಿಗ್ತಾ ಇರ್ತಾರೆ. ಕೇಳಿದ್ರೆ ನೋಡಪ್ಪ ಅವ್ನು ಅಲ್ಲಿ ಹೋದ, ಅವನು ಎಷ್ಟು ಜನಕ್ಕೆ ಮೋಸ ಮಾಡ್ದೆ, ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಸ್ವಲ್ಪ ದುಡ್ಡು ಕೊಟ್ಟುಬಿಟ್ಟು ದೇವ್ರನ್ನ ಅಡ್ಜಸ್ಟ್ ಮಾಡ್ಕೊಂಬಿಟ್ಟ ಅಂತ. ಈ ಮಾತು ಸಾಮಾನ್ಯರಲ್ಲಿ. ಮತ್ತೆ ಇನ್ನೊಂದು ಹೇಳೋವಂಥದ್ದು, ಎಲ್ಲರೂ ನೋಡೋ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಇಂಥವ್ರಿಗೆ ಕಾಲ. ಈ ಮಾತಿಗೆ ನೀವೇನು ಹೇಳ್ತೀರ ಅವ್ರು? ಫಸ್ಟ್ ಯು ಹ್ಯಾವ್ ಟು ಸೆಟ್ ಅ ಗೋಲ್. ಒಳ್ಳೆಯವನು ಯಾರು, ಕೆಟ್ಟವನು ಯಾರು ಅಂತ ನಾವು ನಿರ್ಧಾರ ಮಾಡ್ಕೋಬೇಕು. ಬಹಳ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಕೆಸರಲ್ಲಿ ಶ್ರೀಗಂಧನ ಹುಡ್ಕಕ್ ಹೋದ್ರು ಅಂತ. ಅದ್ ಎಷ್ಟೇ ತೊಳೆದ್ರು ಕೆಸರಲ್ಲಿ ಬಂದಿರೋದೇ ಅದು ಅಲ್ವಾ. ಇವಾಗ ನಾನೊಂದ್ 1 ಲಕ್ಷ ಸಂಪಾದನೆ ಮಾಡಿದೀನಿ ಇವತ್ತು, ಯಾರಿಗೋ ಮೋಸ ಮಾಡಿ ಸಂಪಾದನೆ ಮಾಡಿದೀನಿ. ಅದು ಕರ್ಮ ಬಹಳ ಒಳ್ಳೆ ಕರ್ಮ. ಯಾಕೆಂದ್ರೆ ನನ್ನ ಕೈಯಲ್ಲಿ ಹಣ ಬಂತು, ನನಗ್ ಬೇಕಾಗಿರೋದು ನಾನು ಅದನ್ನ ಉಪಯೋಗಿಸ್ಕೋತೀನಿ. ಆದ್ರೆ ಆ ಕರ್ಮದ ಫಲ ಯಾವತ್ತು ಬರುತ್ತೆ ನನಗೆ? ನಾಳೆ ಬರುತ್ತಾ, ನಾಡಿದ್ ಬರುತ್ತಾ, ಆಚೆ ನಾಡಿದ್ ಬರುತ್ತಾ ಗೊತ್ತಿಲ್ಲ. ದಶಭುಕ್ತಿ ತಿರುಗ್ಬೇಕು, ಚಕ್ರ ಬರ್ಬೇಕು. ಚಕ್ರ ಬಂದಾಗ ಅವ್ನ್ ಮಾಡಿದ ಫಲವನ್ನ ಅನುಭವಿಸ್ತಾನೆ. ನೀನ್ ಪರಮೇಶ್ವರನಿಗೆ 1000 ರೂಪಾಯಿ ಕೊಡು, ಕೊಡದೆ ಹೋಗು, 1 ಲಕ್ಷ ಪೂರ್ತಿ ನೀನೇ ಇಟ್ಕೋ, ದೇರ್ ಇಸ್ ನೋ ಚೇಂಜ್. ಇಟ್ ಇಸ್ ಆಲ್ ಪ್ರೀ ಡೆಸ್ಟೈನ್ಡ್. ಇವತ್ತಿಲ್ಲ ಅಂದ್ರೆ ನಾಳೆ ಹಾಗೇ ಆಗತ್ತೆ. ನಾಳೆ ಆಗಬೇಕು ಅನ್ನೋದಕ್ಕೆ ಇವತ್ತು ಮಾಡುವಂತಹ ಕರ್ತವ್ಯ ಕ್ರಿಯೆ ಇದು. ಇದೇ ನೀವೊಂದು ಗುರುಗಳ ಹತ್ರ ಇದ್ರೆ ಅವ್ರ ಹತ್ರ ಹೇಳ್ತೀರಾ, ಗುರುಗಳೇ ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನಾಳೆ ಇಂಥ ಕೆಲಸ ಬರ್ತಾ ಇದೆ, ಹೋಗಿ ಮುಗಿಸ್ಕೊಂಡ್ ಬರ್ತೀನಿ. ಅದು ಅವ್ರು ಹೇಳ್ತಾರೆ, ಯಾಕೆ ಇದಕ್ಕೆ ಹೋಗ್ತೀಯ ಮುಟ್ಟಾಳ, ಇದಕ್ಕೆ ಹೋಗ್ಬೇಡ, ನಿನ್ ಕೆಲಸ ಏನಿದೆಯೋ ಅದ್ ಮಾಡು ಅಂತಾರೆ. ಅಲ್ಲಿ ಕರ್ಮ ತೊಳಿತಾ, ಯು ಆರ್ ಆಲ್ರೆಡಿ ಇನ್ ಎ ಗುಡ್ ಎನರ್ಜಿ ಸ್ಟೇಟ್. ಆ ಎನರ್ಜಿ ಸ್ಟೇಟ್ ಅಲ್ಲಿ ನಿಂತು ನಿಮ್ಮ ಗುರುಗಳು ನಿಮ್ಮನ್ನ ಆಗ್ಲೇ ನೋಡಿ 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 ಇದು ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂತಹ ಜ್ಞಾನವನ್ನ ಇಟ್ಕೊಂಡವರು ಮಾಡು ಮಾಡಬೇಡ ಅಂತ ಹೇಳ್ತಾರೆ. ಎಲ್ಲೋ ಹೋಗ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ಯಾವ್ದೋ ರೀತಿಯಲ್ಲಿ ಹಣ ಸಂಪಾದನೆ ಮಾಡ್ತಾರೆ, ಉಪಯೋಗಿಸ್ತಾರೆ. ಇವತ್ತು ಅವ್ರು ಚೆನ್ನಾಗಿರ್ತಾರೆ, ನಾಳೆ ಬೆಳಗ್ಗೆ ಆ ಕರ್ಮ ವಾಪಸ್ ಬಂದೇ ಬರುತ್ತೆ.
ನಾಳೆ ಬೆಳಗ್ಗೆ ಆ ಕರ್ಮವನ್ನ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಹ್ಮ್ ಪರಮೇಶ್ವರನಿಗೆ 1 ಲಕ್ಷ ಪೂರ್ತಿ ಸಂಪಾದನೆ ಮಾಡಿರೋದು ಕೊಟ್ಟರೂ ಸಹ ಅವ್ರ ಅದರಿಂದ ಹೊರಗೆ ಬಿಡಕ್ ಆಗದೇ ಇಲ್ಲ.